ನಾನು ಕೂಡ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದ ಹೌದು, ಆದ್ರೆ ನನಗೀಗ ಉಪಸಭಾಪತಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಹೇಳಿಕೆ ನೀಡಿದ್ದಾರೆ. ನಾನು ಕೂಡ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದ ಹೌದು, ಆದ್ರೆ ನನಗೀಗ ಉಪಸಭಾಪತಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. ಪಕ್ಷ ನನಗೆ ಅವಕಾಶ ಮಾಡಿಕೊಡುವ ನಿರೀಕ್ಷೆ ಇದೆ ಅನ್ನೋದಾಗಿ, ಹಾಗೆ ನಾನು ಸಮರ್ಥಳಾಗಿದ್ದೀನಿ ಮಂತ್ರಿಗಿರಿಗೆ ಅನ್ನೋದು ಎಂಎಲ್ಸಿ ಉಮಾಶ್ರೀ ಅವರ ಹೇಳಿಕೆ. ಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ದಾರೆ. ಒಂದು ಮಹಿಳಾ ಕೋಟ ಇತ್ತು ಮೇಡಮ್, ಅದನ್ನ ಹೋಲ್ಡ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು, ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನ್ ತೀರ್ಮಾನ ತಗೊಳ್ತಾರೆ ನೋಡೋಣ. ಪಾರ್ಟಿ ಖಂಡಿತವಾಗ್ಲೂ ಆಕಾಂಕ್ಷಿ. ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದ್ರ ಮೇಲೂ ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನಾನು ಸ್ವೀಕಾರ ಮಾಡ್ಲೇಬೇಕಾಗತ್ತೆ. ಯಾವ ಕಾರಣಕ್ಕೆ ಅಂತ ಹೇಳ್ರಿ, ಪಕ್ಷದಲ್ಲಿ ದುಡ್ದಿರ್ತಕ್ಕಂಥದ್ದು, ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು, ಇದಕ್ಕಿಂತ ಇನ್ನೇನ್ ಬೇಕಾಗಿರುತ್ತೆ ನಿಮ್ಗೆ? ನಾವೊಂದು 3 ಸಚಿವರು ಕೊಡಬಹುದು ಅಂತ ಬಹಳ ನಿರೀಕ್ಷೆ ಮಾಡಿದ್ವಿ, ಕೇಳಿದ್ವಿ. ಬಟ್ ಒಳಗೆ ಈ ವರಿಷ್ಠರದು ಹಂತದಲ್ಲಿ ಯಾವ ಒತ್ತಡಗಳು, ಯಾಕೆ ಈ ರೀತಿ ಮಹಿಳಾ ಸಚಿವ ಸ್ಥಾನಗಳು ಬಲಿಯಾದ್ವು ಅದು ನನಗೆ ಗೊತ್ತಿಲ್ಲ. ಅದನ್ನ ನೀವು ಅವರಲ್ಲೇ ಕೇಳಿ ತಿಳ್ಕೊಳ್ಳೋದು ಒಳ್ಳೇದು. ಎಲ್ಲರಿಗೂ ನಮ್ಮಿಂದಾದಿಯಾಗಿ ಎಲ್ಲರಿಗೂ ಕೂಡ ಮಹಿಳೆಯರಾಗಿ ಅವಕಾಶ ಆಗಿಲ್ಲ ಅಂತಕ್ಕಂಥದ್ದು ನೋವು.